Hi guys, welcome back to our YouTube channel. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮಿಳಲ್ಲಿ ನೋಡ್ತೀರಾ. ಇವತ್ತೊಂಥರ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಹಾರ್ಡ್ವೇರ್ ಶಾಪ್ನ ಓಪನ್ ಮಾಡ್ತಿದ್ದೀವಿ. ಸೊ ಮಂಡೇ ಇನಾಗ್ರೇಷನ್ ಇದೆ, ಇವತ್ತು ಸ್ಯಾಟರ್ಡೇ. ಸೊ ಎಲ್ಲ ರೆಡಿ ಮಾಡ್ತಿದ್ದಾರೆ, ನೀವೆಲ್ಲ ಹಿಂದೆಗಡೆ ನೋಡ್ಬೋದು. ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ತಿದ್ದಾರೆ. ಸೊ ಬನ್ನಿ ನಾವು ಜೋಡಿಸೋಣ. ಅದಕ್ಕೆ ನಮ್ಮಪ್ಪ ಫೋನ್ ಮಾಡಿತ್ತು, ಬನ್ನಿ ಹೆಲ್ಪ್ ಮಾಡಿ ಬನ್ನಿ ಏನು ಮಾಡ್ತೀರಾ ಅಂತ. ಸೊ ಬಂದು ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ್ದಾಗೇನೋ ಸ್ಟಾರ್ಟ್ ಮಾಡಿದ್ಯಂತೆ ನಮ್ಮ ಅಣ್ಣ. ಸಂಜನಾ ಅವರು ಆಲ್ರೆಡಿ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ದಾರೆ. ಕೆಲಸ ಮಾಡಿ ಅಂದ್ರೆ ವಿಡಿಯೋ ಮಾಡ್ಕೊಂಡು ನಿಂತವ್ರೆ. ಸೊ ಇವಾಗ ಕೆಲಸ ಮಾಡೋಣ ಬನ್ನಿ. ನಮ್ಮ ಮದುವಣ್ಣ ಓಪನ್ ಆಗಿರೋ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಿದ್ದೀರಿ ಅಂತ ಮಾಡ್ತಿದೆ. ಏನು ಅನ್ಬಾಕ್ಸ್ ಮಾಡ್ಬಿಟ್ಟು ಏನು ಮಾಡ್ತೀರಾ? ಅದ್ರೊಳಗಡೆ ಏನಿದೆ? ಇಷ್ಟೇ. ನಮ್ಮ ಅಜ್ಜಿ ಏನು ಮಾಡ್ತಿದೆ ಅಂದರೆ, ನಮ್ಮ ಅಜ್ಜಿ ಅಲ್ಲಿ ಖಾಲಿಯಾಗಿರೋ ಅಲ್ಲಿ ಆ ಚೀಲದೊಳಗಡೆ ಎಲ್ಲ ತುಂಬ್ಕೊಂಡು ಬಂದಿದ್ವಿ ಅಲ್ವಾ. ಸೊ ಅದನ್ನ ಖಾಲಿ ಆದಂಗೆ ನಮ್ಮ ಅಜ್ಜಿಗೆ ಚೀಲ ಕೊಡ್ತಿರೋದನ್ನ ನೀಟಾಗಿ ಜೋಡಿಸಿ ಇಟ್ಕೊತಿದೆ. ತೋರಿಸಿ ಎಲ್ಲ ಸೈಡ್ ಬಾ. ನೋಡಿ ಆಲ್ರೆಡಿ ಇಷ್ಟು ಜೋಡಿಸಿದೆ, ಇನ್ನೂ ಜೋಡಿಸ್ತಾ ಇದೆ ನೋಡಿ ನಮ್ಮ ಅಜ್ಜಿನ. ಅಜ್ಜಿ ಏನು ಮಾಡ್ತಾಯಿದ್ದಿ? ಏನು ಮಾಡ್ತಾಯಿದ್ದಿ? ಚೀಲ ಅಂಬ್ರಿಸ್ತಿದ್ಯಂತೆ. ಇಮ್ರಿಸು ಅಂಗಡಿನ ಮಾಡಿಬಿಟ್ಟು ಅಲ್ಲಿ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಬೇಕಾಗಂದ್ಬಿಟ್ಟು ಇಷ್ಟು ಫುಲ್ ಗೋಡನ್ ಮಾಡಿಬಿಟ್ಟಿದ್ವಿ. ಇಲ್ಲೆಲ್ಲ ಪ್ಲೇವುಡ್ ಶೀಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಆಮೇಲೆ ತೋರಿಸ್ತೀನಿ ಗೈಸ್ ಫುಲ್ಲು. ಇವಾಗೆಲ್ಲ ಫುಲ್ ಕ್ಲಮ್ಸಿ ಆಗಿಬಿಟ್ಟಿದೆ. ನಮ್ಮ ಅಜ್ಜಿ ನೋಡಿ ಮಾಡೋದು ಒಂದೊಂದು ಕೆಲಸ ಅಲ್ಲ. ಬ್ಲಡ್ ಬರ್ಸ್ಕೊಂಡಿದೆ. ಅಲ್ಲಿ ಅಲ್ಲಿ ಫುಲ್ ರಕ್ತ ಬಂದ್ಬಿಟ್ಟಿತ್ತು. ಅರ್ಶಿನ ಹಾಕಿದ್ದೀನಿ, ಅಷ್ಟು ಪುಡಿ ಸೊಬಪ್ಪ. ಕೈಯಲ್ಲಿ ನೋಡಿ ಬ್ಲಡ್ ಎಷ್ಟು ಬಂದೈತೆ. ಇಲ್ಲಿ ಯಾರು ರಕ್ತ ಬಂದ್ರೆ ಅರ್ಶಿನ ಪುಡಿ ಹಾಕ್ತಾರೆ ಗೈಸ್. ನಮ್ಮ ಅಜ್ಜಿ ಸ್ಪೆಷಲ್ ಆಗಿ ಕಾಫಿ ಪುಡಿ ತಗೊಂಡ ಕಾಫಿ ಪುಡಿ ಇದು ವಿಡಿಯೋ ಮಾಡ್ತಾ ಹೇಳಿ ಕಷ್ಟಪಟ್ಟು ಏನಾಗ್ತಿದ್ದೀನಿ ವಿಡಿಯೋ ಮಾಡ್ತಿದ್ದಾರೆ ಅಂತ ನೋಡಿ ಹೆಂಗೆ ಕ್ಯಾಚ್ ಕಟ್ಟಾಗ್ತಿದೆ. ಎಲ್ಲ ಶಾಪ್ ಫ್ಲಾಪ್ ಆಗ್ತಿದೆ. ನಮ್ಮ ಮದುವೆ ಪಾಪ ಅಂಗಡಿ ಬಿಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದೆ. ಫುಲ್ ಟೈಟ್ ಆಗ್ಬಿಟ್ಟಿದ್ದಾರೆ ಗಾಯ್ಸ್. ಅಂದೇ ಆ ಥರ ಏನೂ ಇಲ್ಲ, ಆಮೇಲೆ ತಪ್ಪು ತಿಳ್ಕೊಬೇಡಿ. ವೈರ್ ಸ್ಕಿನ್ ಮಾಡಕ್ ಬರ್ದೆ ಮಧು ಅವರು ಏಣಿ ಮೇಲೆ ಪರದಾಡ್ತಿದ್ದಾರೆ. ನಮ್ಮ ಅಪ್ಪ ಇಲ್ಲ ಕೆಲಸ ಮಾಡಕ್ ಬಿಟ್ಬಿಟ್ಟು ನಮ್ಮ ಅಪ್ಪನೇ ಬಂದಿಲ್ಲ, ಇವಾಗ ಬಂದಿದೆ. ಬನ್ನಿ ತೋರಿಸ್ತೀನಿ. ನಮ್ಮ ಅಪ್ಪ ನೋಡಿ ಇವಾಗ ಬಂದಿದೆ. ಊಟ ಮಧ್ಯಾಹ್ನ ಮಾಡ್ತಾರ. ಇವಾಗ ಟೈಮ್ ಎಷ್ಟು ಗೊತ್ತಾ? 6 ಗಂಟೆ 12 ನಿಮಿಷ ಇವಾಗ ಬಂದೈತೆ. ಭರಣಿ ಹಾರ್ಡ್ವೇರ್ಸ್, ಗ್ಲಾಸ್, ಪ್ಲೇವುಡ್, ಪ್ಲಂಬಿಂಗ್, ಪೇಂಟ್ಸ್ ಆ್ಯಂಡ್ ಲ್ಯಾಮಿನೇಟ್ ಡೀಲರ್ಸ್. ಅಪ್ಪ ನೋಡಿ ಏಣಿ ತಗೋಗಾಗ್ತಿದೆ. ಸಕ್ಸಸ್ಫುಲ್ಲಿ 1 ಅವರ್ ಆದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡಿ ಇವಾಗ ನೆಕ್ಸ್ಟಿಗೆ ಹೋಗಿದ್ದಾರೆ. ನೋಡೋಣ ಅದೆಷ್ಟು ಅವರ್ ಕಂಪ್ಲೀಟ್ ಮಾಡ್ತಾರೆ ಅಂತ. 3 ಜನ ಬೇರೆ ಸೇರ್ಕೊಂಡಿದ್ದಾರೆ ಇವಾಗ ಇಬ್ಬರಿಂದ. ನೋಡೋಣ ಎಲ್ಲ ಫಿಕ್ಸ್ ಆದಮೇಲೆ ತೋರಿಸ್ತೀವಿ ಹೇಗೆ ಬಂದಿದೆ ಅಂತ. ಲೈಟ್ ಹಾಕಿ ಅಂದ್ರೆ ಕುತ್ಕೊಳ್ಳೋದು ಫೋನ್ ನೋಡ್ತಾ ಇದ್ದೆ. ಆಯ್ತು ಹೋಗ್ತಾ ಇದೀವಿ. ಯಾರು ಕಾಣಿಸ್ತಿಲ್ಲ.
ಇದು ಸೆಕೆಂಡ್ ಡೇ ಗಾಯ್ಸ್. ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ, ಅದೆಲ್ಲ ಕ್ಲೀನ್ ಮಾಡಬೇಕಲ್ವಾ, ಅದಕ್ಕೆ ನಾವು ಸೊ ಅವರೆಲ್ಲ ನೋಡಿ ಒಬ್ಬೊಬ್ಬರು ಒಂದೊಂದು ಐಟಮ್ ಇಟ್ಕೊಂಡು ಹೋಗ್ತಾರೆ. ನೆನ್ನೆ ಹೋಗಿದ್ದು ಮೇನ್ ರೋಡಲ್ಲಿ ಅಲ್ವಾ, ಇವತ್ತು ಅದೇ ನಾವು ಒಂದು ಬ್ಲಾಗಲ್ಲಿ ತೋರಿಸಿದ್ವಿ ನಡ್ಕೋಗ್ತಿದ್ವಲ್ಲ ಆ ರೋಡಲ್ಲಿ ಇವಾಗೆಲ್ಲ ಹೋಗ್ತಿರೋದು. ಇಲ್ಲದೆ ಸ್ವಲ್ಪ ಶಾರ್ಟ್ ಕಟ್ ಆಗುತ್ತೆ ಅಂತ. ಹಿಂದೆಗಡೆ ನಾಯಿ ಬರ್ತೈತೆ. ಅಲ್ಲಿ ನಾಯೇ ಬತ್ತಿಲ್ಲ ದಿಶಾ, ಇಷ್ಟೊಂದು ಎದುರ್ಕೋಬಾರ್ದು ದಿಶಾ. ಅಲ್ಲಿ ನೋಡಿ ನಾಯಿ ಇರೋದು ಅಲ್ಲಿ, ಇವಳು ಎದುರ್ಕೋತಿರೋದು ಇಲ್ಲಿ. ಅಲ್ಲಿ ನಮ್ಮವ್ವ ಬತ್ತಾ ಗ್ರೀನ್ ಸ್ಯಾರಿ ಹಾಕಿದಾರಲ್ಲ ಅವರೇ ನಮ್ಮವ್ವ. 2 ನಾಯಿ ಕರ್ಕೊಂಡು ಬತ್ತೈತೆ. ನಮ್ಮ ಅಣ್ಣ ಬೆಂಗಳೂರಿಂದ ಬಂದ ತಕ್ಷಣ ಕೆಲಸ ಮಾಡೋಕ್ಕೆ ಅಂತ ನಮ್ಗಿಂತ ಮುಂಚೆ ಬಂದವನೇ. ಅವ್ನ ಮೀಸೆ ನೋಡಿ ಅವ್ನ ಸ್ಟೈಲು, ಒಂದೊಂದು ಕಡೆ ಒಂದೊಂದು ಮುಖ ತೋರಿಸೋ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ನಾನು ಮಾತ್ರ ವೀಡಿಯೋಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಇವಳು ನಿಂತ್ಕೊಂಡು ಶೋ ತೋರಿಸೋದಷ್ಟೇ ಇವಳು ಕೆಲಸ. ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿವ ಹಿಂಗೆ ಮಾಡಿವ ಅಂತ. ನಮ್ಮ ಮಮ್ಮಿ ಮತ್ತು ದೊಡ್ಡಮ್ಮ ನೋಡಿ ಎಷ್ಟು ಕಷ್ಟಪಡ್ತವ್ರೆ. ಅವಳು ಏನು ಮಾಡ್ತಿಲ್ಲ ಗೈಸ್, ಬರೀ ಪೋಸ್ ಕೊಟ್ಟು ಶೋ ತೋರಿಸ್ತಾಳೆ. ಇದು ದೊಡ್ಡದು ಎತ್ತಕ್ಕೆ ಆಗ್ತಿಲ್ಲ ಅಂತವ್ರೆ. ನಮ್ಮ ದಿಶಾ ನಾನಿಲ್ವಾ ಯಾಕೆ ತಲೆ ಕೆಡ್ಸ್ಕೊತೀರಾ ಅನ್ಕೋ ಹೋಗೋಳೆ. ಅಕ್ಕ ಎಲ್ಲಿದೆ ಇಷ್ಟು ದಿನ? 4 ಜನ ಎತ್ತಿಡ್ತವ್ರೆ. ಸಾಕು ಮಮ್ಮಿ ಬಾ ಅಂತ ಹೇಳ್ತಾನೆ. ತಿರುಗು, ಊಟ ಮಾಡಿರೋದೆಲ್ಲ ಕರಗ್ಸು. ಈ ಕಡೆ ತೋರಿಸೆ. ಆಲ್ರೆಡಿ ಪೆಂಡಲ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾಳೆ 6 ಗಂಟೆಗೆ ಪೂಜೆ ಗಾಯ್ಸ್. ರಂಗೋಲಿ ಬಿಡ್ತಾರೆ ಇವಾಗ. ನಾನು ಎಲ್ಲದಕ್ಕೂ ನೀರು ಹಾಕ್ತೆ. ಇವಾಗ ಇವರೆಲ್ಲ ಇಲ್ಲಿ ನೀರು ಹಾಕ್ತಿದ್ದಾರೆ. ಈ ಕಡೆ ಸಂಜು ರಂಗೋಲಿ ಬಿಡ್ತಿದ್ದಾಳೆ, ಈ ಕಡೆ ನಮ್ಮಮ್ಮ ಬಿಡ್ತಿದೆ. ಒಂದು ತಕ್ಕ ಮಟ್ಟಿಗೆ ಇವಾಗ ಕ್ಲೀನ್ ಎಲ್ಲ ಮಾಡಿದ್ದಾರೆ. ರಂಗೋಲಿ ಬಿಡ್ತಿದ್ದಾರೆ, ನಾನು ರಂಗೋಲಿಗೆ ಬಣ್ಣ ಹಚ್ತಿದ್ವಿ ಎಲ್ಲರೂ. ಆ ಕಡೆ ನಮ್ಮ ಮಮ್ಮಿ ಬಿಡ್ತಿದೆ, ಅಲ್ಲಿ ಅವರಿಬ್ರು ಹಚ್ತಿದ್ದಾರೆ. ಸೊ ಇವಾಗ ಈ ಕಡೆ ರಂಗೋಲಿ ಕಂಪ್ಲೀಟ್ ಆಯಿತು. ಸಂಜನ ಮತ್ತು ನಾವೆಲ್ಲ ಸೇರಿಕೊಂಡು ನೋಡಿ, ಇವರೇ ಪ್ರತಿಭೆಗಳು, ಇವರೆಲ್ಲ ಸೇರ್ಕೊಂಡು ಇದಕ್ಕೆ ಬಣ್ಣ ಹಾಕಿದ್ದಾರೆ, ಜೊತೆಗೆ ನಾನು. ಸೊ ಕಡೆ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲೆಲ್ಲ ಹೂವು ಹಾಕ್ತಿದ್ದಾರೆ. ನಮ್ಮ ಅಪ್ಪ ಇವಾಗ ಬಂದಿದೆ. ಅಪ್ಪ ಇವಾಗ ಬಂದಿದೆ ನಮ್ಮ ಅಪ್ಪ, ಬೆಳಗ್ಗೆಯಿಂದ ಇರಲಿಲ್ಲ. ಬಲೂನ್ಸ್ ಎಲ್ಲ ಊದ್ತಿದ್ದಾರೆ ಡೆಕೋರೇಷನ್ ಮಾಡೋಕ್ಕೆ. ನಮ್ಮ ದೊಡ್ಡಪ್ಪ, ನಮ್ಮ ಅವ್ವ ಮತ್ತು ನಮ್ಮ ಅತ್ತೆ ಕಟ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಇಷ್ಟು ಡೆಕೋರೇಷನ್ ಮಾಡಿದ್ವಿ. ಸ್ಯಾಟನ್ ಟೇಪಲ್ಲಿ ಇಷ್ಟು ಮಾಡಿದ್ವಿ ಅಷ್ಟೇ. ಇದು ಏನೇನು ತೊಗೊಬಂದಿದ್ದೆ ನಮ್ಮಪ್ಪ. ಏನು ಮಾಡೋದು ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸಂಜು ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಕೆಲಸ ಮಾಡಿ ಮಾಡಿ. ಅಪ್ಪ ಎಷ್ಟು ಕೆಲಸ ಮಾಡಿದ್ದಾಳೆ ಅಂದರೆ ಕೇಳಂಗೆ ಇಲ್ಲ ಗಾಯ್ಸ್, ಅಷ್ಟು ಕೆಲಸ ಮಾಡಿದ್ದಾಳೆ. ಗಾಯ್ಸ್ ಇವತ್ತು ಅಂದರೆ March 3 ನಮ್ಮ ಅಪ್ಪನ ಬರ್ಡೇ ಇದೆ. ಆವತ್ತೇ ಇನಾಗ್ರೇಷನ್ ಕೂಡ ಇದೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ 12 o'clockಗೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಎಲ್ಲರೂ ಕಾಯ್ಕೊಂಡಿದ್ದೀವಿ. ಆ್ಯಕ್ಚುಲಿ ಯಾರೂ ನಿದ್ದೆ ಮಾಡಿಲ್ಲ ನೋಡಿ, ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಸೊ ಇವಾಗ ಇನ್ನು 2 minutes ಇದೆ 12 ಗಂಟೆಗೆ. ಸೊ ಬನ್ನಿ ಸೆಲೆಬ್ರೇಟ್ ಮಾಡೋಣ ನಮ್ಮಪ್ಪನ ಬರ್ಡೇನ. ನಮ್ಮಪ್ಪ ಮಲ್ಕೊಳಕ್ಕೆ ಹೋಗಿದೆ. ಸೊ ಆಯಿತು, ಎಲ್ಲರೂ ವಿಶ್ ಮಾಡ್ತಿದ್ದಾರೆ. ನೀವೆಲ್ಲ ವಿಶ್ ಮಾಡಿಬಿಡಿ ಗಾಯ್ಸ್ ನಮ್ಮಪ್ಪಗೆ. ಹ್ಯಾಪಿ ಬರ್ಡೇ ಅಪ್ಪ. ಕೇಕು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪ.